ಇವತ್ತು ನಡೀತಾ ಇರುವಂಥ ಈ ಹೋರಾಟ ರಾಹುಲ್ ಗಾಂಧಿ ಅವರು ಬೆಂಗಳೂರಿನಿಂದ ಏನೋ ಸ್ಟಾರ್ಟ್ ಮಾಡಿದಾರೋ ದೇಶದ ಪ್ರತಿ ಮೂಲೆ ಮೂಲೆಯಲ್ಲೂ ಆಗಿರುವಂಥ ಒಂದು ವಿಚಾರವನ್ನು ಅವರು ಹೇಳ್ತಾ ಇದ್ದಾರೆ. ಇದು ಪ್ರತಿಯೊಬ್ಬ ಪ್ರಜೆಯ ಮೂಲಭೂತ ಹಕ್ಕನ್ನು ಕಿತ್ಕೊಂಡಿರುವಂಥ ಒಂದು ಕೆಲಸ ಇಲೆಕ್ಷನ್ ಕಮಿಷನ್ನ ಉಪಯೋಗ ಮಾಡಿಕೊಂಡು BJP ಅವರು ಮಾಡ್ತಾ ಇರುವಂಥದ್ದು. ಒಂದೇ ಮನೆಯಲ್ಲಿ 100 ಜನರಿಗೋ ಅಥವಾ 40 ಜನರಿಗೋ ವೋಟ್ ಇದೆ ಅಂತ ಹೇಳಿದ್ರೆ ತುಂಬ ಆಶ್ಚರ್ಯ ಅಂತ ಅನಿಸುತ್ತೆ. ಆದರೆ ಈ ವೋಟರ್ ID ಎಲ್ಲಿಂದ ಬಂತು? ಯಾರೋ ಫಾರ್ಮ್ ಫಿಲ್ ಮಾಡಿದ್ದಾರೆ, ಯಾರೋ ಫಾರ್ಮ್ನ ಅಪ್ರೂವ್ ಮಾಡಿದ್ದಾರೆ. ಎರಡೂ ಕೆಲಸಗಳಾಗೋದು ಇಲೆಕ್ಷನ್ ಕಮಿಷನ್ ಕಡೆಯಿಂದ. ಹಾಗಾದರೆ ಇಲೆಕ್ಷನ್ ಕಮಿಷನ್ ಇವತ್ತು ಒಂದು ವಿರೋಧ ಪಕ್ಷದ ಥರ ಸ್ಟೇಟ್ಮೆಂಟ್ ಕೊಡೋ ಬದಲು ಅವರು ಜನರ ಮುಂದೆ ಸತ್ಯವನ್ನು ತೆರೆದಿಡಬೇಕು, ಡೇಟಾವನ್ನು ಎಲ್ಲ ಜನರಿಗೂ ನೋಡುವ ಹಾಗೆ ಅದನ್ನು ತೆರೆದಿಟ್ಟರೆ ಜನರಿಗೂ ಕೂಡ ಇರುವಂತಹ ಒಂದು ಭಯ ಏನಿದೆ, ನಮ್ಮ ಹಕ್ಕು ಕಿತ್ಕೊಳ್ತಾ ಇದ್ದಾರೆ ಅನ್ನೋದು, ಅದು ಕೂಡ ಭಯ ದೂರ ಆಗಿಬಿಡುತ್ತೆ. So simple, election commission has to be transparent and show all the data to prove that this corruption has not happened. ಇಲ್ದಿದ್ರೆ ರಾಹುಲ್ ಗಾಂಧಿ ಅವರು ಹೇಳ್ತಾ ಇರೋದು ಸರಿ ಆ್ಯಂಡ್ ಅದನ್ನೇ ನಾವು ಹೋರಾಟ ಮಾಡ್ಕೊಂಡು ಹೋಗ್ತೀವಿ. ವಾಟ್ ಟುಡೇ ಅವರು ಏನು ಡೇಟಾ ತೆಗೆದು ತೋರಿಸ್ತಾ ಇದ್ದಾರೆ, ಸುಮ್ಮನೆ ಹಾರಿಕೆಯ ಮಾತುಗಳನ್ನು ಹೇಳ್ತಾ ಇಲ್ಲ ಅವರು. ಹಿ ಈಸ್ ಬ್ಯಾಕ್ಡ್ ಬೈ ಡೇಟಾ. ವೆರ್ ಈಸ್ ದ ಡೇಟಾ ಆಫ್ ದ ಇಲೆಕ್ಷನ್ ಕಮಿಷನ್? ಅಷ್ಟೇ.